ಸ್ಟೇಡಿಯಂನ ಬಳಿ ಕಾಲು ತುಳಿತಕ್ಕೆ 11 ಮಂದಿ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ಮೊದಲು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. DNA ಮ್ಯಾನೇಜರ್ ಮೆಂಟರ್ ಸೇರಿದಂತೆ 3ರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. RCB ಮ್ಯಾನೇಜ್ಮೆಂಟ್ನ ಒಬ್ಬರಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಸ್ಟೇಡಿಯಂನ ಬಳಿ ಕಾಲು ತುಳಿತಕ್ಕೆ 11 ಮಂದಿ ಬಲಿಯಾದಂತಹ ವಿಚಾರ, 4ರನ್ನ ಅರೆಸ್ಟ್ ಮಾಡಲಾಗಿದೆ. 4ರನ್ನೂ ಕೂಡ ಈಗ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. DNA ಮತ್ತು RCB ಮ್ಯಾನೇಜರ್ ಮಾರ್ಕೆಟಿಂಗ್ ಮ್ಯಾನೇಜರ್ ನಿಖಿಲ್ನನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಮತ್ತೆ ಹಲವರಿಗೆ ಈಗ ತಲಾಶ್ ಕೂಡ ನಡೀತಾ ಇದೆ. ಇದರ ನಡುವೆ ವೈದ್ಯಕೀಯ ಪರೀಕ್ಷೆಗೆ ಈ 4ರನ್ನು ಕೂಡ ಒಪ್ಪಿಸಲಾಗಿದೆ ಅನ್ನುವಂತಹ ಮಾಹಿತಿ. ಅಲ್ಲಿಂದ ನೇರವಾಗಿ ನ್ಯಾಯಾಧೀಶರ ಎದುರು ಇವರನ್ನು ಪ್ರೆಸೆಂಟ್ ಮಾಡಲಾಗುತ್ತೆ. ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕು, ನಮ್ಮ ಕಸ್ಟಡಿಗೆ ಕೊಡಿ ಅಂಥೇಳಿ ಪೊಲೀಸರು ಮನವಿಯನ್ನು ಮಾಡಿಕೊಳ್ತಾರೆ. ಪೊಲೀಸರ ಮನವಿಗೆ ಸಹಜವಾಗಿ ನ್ಯಾಯಾಲಯ ಒಪ್ಪಿಗೆಯನ್ನು ಸೂಚಿಸುತ್ತೆ. ಅದಾದ ಮೇಲೆ ಈಗಾಗಲೇ ರಾಜ್ಯ ಸರ್ಕಾರ ಈ ತನಿಖೆಯನ್ನು CID ಹೆಗಲಿಗೆ ಹಾಕಿರೋದ್ರಿಂದ ಈ 4ರನ್ನು ಕೂಡ CIDಗೆ ಒಪ್ಪಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. CID ನಿರಂತರವಾಗಿ ವಿಚಾರಣೆಯನ್ನು ನಡೆಸಲಿಕ್ಕೆ, ಇಂಟ್ರಾಗೇಷನ್ ನಡೆಸಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವರು ಕೊಡುವಂತಹ ಮಾಹಿತಿಯನ್ನು ಆಧರಿಸಿ, ಇವರಿಂದ ಸಿಗುವಂತಹ ಒಂದಿಷ್ಟು ಇನ್ಫಾರ್ಮೇಷನ್ ಅನ್ನು ಆಧರಿಸಿ ಮತ್ತಷ್ಟು ಜನರಿಗೆ ಬುಲಾವ್ ಕೊಡುವ, ಮತ್ತಷ್ಟು ಜನರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಹಲವರು ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಅಪ್ಸ್ಕ್ಯಾನ್ ಆಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ CID, ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆಗೂ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇನ್ವೆಸ್ಟಿಗೇಷನ್ನ ಹಾದಿ ಇದೆಯಲ್ಲ, ಅದೀಗ ಸದ್ಯಕ್ಕಂತೂ ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, 4ರ ಬಂಧನ, ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ವಾಟ್ ನೆಕ್ಸ್ಟ್? ಇನ್ವೆಸ್ಟಿಗೇಷನ್ ಈಗ ಹೇಗೆ ಸಾಗುತ್ತೆ ಅಂತ ಹೇಳಿ. ಈಗಾಗಲೇ ಕಾಲ್ ತುಳಿತ ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನ CCB ಪೊಲೀಸರು ಮತ್ತು ಕಬ್ಬನ್ ಪಾರ್ಕ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಬಂಧನವನ್ನ ಮಾಡಿರುವಂತದ್ದು. ಮುಂಜಾನೆ 3 ಗಂಟೆ ಸುಮಾರಿಗೆ RCB ಮ್ಯಾನೇಜ್ಮೆಂಟ್ ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಮತ್ತೆ DNA ಸಿಬ್ಬಂದಿಗಳನ್ನ ಬಂಧಿಸಿರುವಂತಹ ಅಧಿಕಾರಿಗಳು ಸದ್ಯ ಬಂಧಿತ 4 ಜನ ಆರೋಪಿಗಳನ್ನ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ ಗಾಗಿ ಕರ್ಕೊಂಡು ಹೋಗಿರುವಂತದ್ದು. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಈಗಿರುವಂತ ಮಾಹಿತಿಯ ಪ್ರಕಾರ ಬಂಧಿತ 4 ಆರೋಪಿಗಳನ್ನು ಕೂಡ CID ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸರ್ಕಾರ ಅಧಿಕೃತವಾಗಿ ಪ್ರಕರಣದ ತನಿಖೆಯನ್ನ ಮಾಡ್ಲಿಕ್ಕೆ CID ಅಧಿಕಾರಿಗಳಿಗೆ ವಹಿಸಿರುವಂತಹ ಕಾರಣಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ಬಂಧನವಾಗಿರುವಂತಹ 4 ಜನ ಆರೋಪಿಗಳೇನಿದ್ದಾರೆ, ನಿಖಿಲ್, ಮ್ಯಾಥ್ಯೂ ಸೇರಿದಂತೆ ಬಂಧಿತ 4 ಜನರನ್ನು ಕೂಡ ತನಿಖಾಧಿಕಾರಿಗಳ ಸಮ್ಮುಖದಲ್ಲಿ ಕರೆದುಕೊಂಡು ಹೋಗಿ CID ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ. ಅದಾದ ಬಳಿಕ CID ಅಧಿಕಾರಿಗಳು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಪ್ರಕರಣದಲ್ಲಿ ಹೆಚ್ಚಿನ ತನಿಖೆಗೆ ಅವಶ್ಯಕತೆ ಇದೆ, ಹಾಗಾಗಿ ಬಂಧಿತ 4ವರಿಗೂ ಕೂಡ ನಮಗೆ ಕಸ್ಟಡಿಗೆ ಕೊಡಬೇಕು ಅಂತ ಕೇಳಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ 4ರ ಬಂಧನ ಆಗಿದೆ. ಇವರು ಮೇಲ್ನವರು ಕೊಟ್ಟಂತಹ ಆರ್ಡರನ್ನು ಫಾಲೋ ಮಾಡೋರಷ್ಟೇ. ಇವರ ಬಂಧನ, ಇವರ ವಿಚಾರಣೆ ಮೇಲಿದ್ದವ್ರಿಗೂ ಕೂಡ ಈಗ ಢವಢವ ಶುರು ಮಾಡಿರೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಈಗ ಮುಂದಿನ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತು ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.